ಹಾಯ್ ನಮಸ್ಕಾರ, ಗೀತಾ ಬಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪನ್ನೀರ್ ವೆಜಿಟೇಬಲ್ ಕುರ್ಮಾ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ನಾನು ಇದು ಫಸ್ಟೇ ಚೆನ್ನಾಗಿ ತೊಳೆದು ಒಂದು ಸತಿ ಬಿಸಿನೀರೊಳಗೆ ಹಾಕಿ ತೆಗ್ದಿದ್ದೀನಿ ಉಪ್ಪುಕೋಸು. ಮಿಕ್ಕಿದೆಲ್ಲ ಹಾಗೆ ಇದೆ. ಪನ್ನೀರನ್ನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನೋಡಿ, ಗ್ಯಾಸ್ ಹಚ್ಚಿ ನಾನೊಂದು ಬಾಣಲಿ ಇಟ್ಟಿದ್ದೀನಿ. ಇದರೊಳಗಡೆ ಬಂದ್ಬಿಟ್ಟು ನಾವೊಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಲೈಟಾಗಿ ಎಣ್ಣೆ ಫ್ರೀ ಆಗಿದೆ. ಇದರೊಳಗೆ ತರಕಾರಿಗಳೆಲ್ಲ ಹಾಕ್ಕೊಂಬಿಡೋಣ. ಏನೇನು ತರಕಾರಿ ನಾವು ಕಟ್ ಮಾಡಿದ್ವಲ್ಲ ಅದೆಲ್ಲ ಹಾಕ್ಕೊಳ್ಳೋಣ. ಆಲೂಗಡ್ಡೆ, ಟೊಮೊಟೊ, ಬೀನ್ಸು, ಬಟಾಣಿ ಎಲ್ಲನೂ. ಇದು ಹೂಕೋಸು ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಹಾಕೋಣ. ಚೆನ್ನಾಗೆ ಎಣ್ಣೆ ಒಳಗೆ ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅರ್ಧ ಭಾಗ ಬೇಯಬೇಕು, ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ಫಾಸ್ಟ್ ಒಳಗೆ ಇಟ್ಕೊಂಡೆ ಕೈ ಆಡಿಸ್ಕೊತಾ ಇರಿ. ನೋಡಿ, ಅರ್ಧ ಭಾಗ ಅದನ್ನ ಚೆನ್ನಾಗೆ ಬೇಯಿಸ್ಕೊಂಡಿದ್ದೀನಿ. ಈಗ ಈ ಹೂಕೋಸು ಇದೆ ಹಾಕ್ಕೊಂಬಿಡೋಣ. ನೋಡಿ, ಇದನ್ನು ಅಷ್ಟೇ ಈ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಆವಾಗಲೇ ನಾನು ಬಿಸಿನೀರೊಳಗೆ ಒಂಚೂರು ಬೇಯಿಸಿದ್ದಲ್ಲ, ಒಂದು ಬಾಯ್ಲ್ ಮಾಡಿದ್ನಲ್ಲ, ಹಾಗಾಗಿ ಸ್ವಲ್ಪ ಅಷ್ಟೊಂದು ಏನು ಅದನ್ನ ಬೇಯಿಸೋದು ಬೇಡ. ನೋಡಿ, 1-2 ನಿಮಿಷ. ನೋಡಿ, ಆಗಿದೆ. ಅರ್ಧ ಭಾಗ ಇದರೊಳಗೇನೆ ಬೆಂದೋಗಿದೆ. ಅರ್ಧ ಭಾಗನೂ ಅಲ್ಲ, ಸ್ವಲ್ಪ ಮುಕ್ಕಾಲು ಭಾಗ ಬೆಂದೋಗಿದೆ. ಈಗ ಇದನ್ನ ತೆಗೆದುಬಿಡೋಣ. ಎಣ್ಣೆಲ್ಲ ನೋಡಿ ಸೈಡಿಗೆ ಬಿಟ್ಕೊಂಡಿದೆ. ತರಕಾರಿ ಮಾತ್ರ ತೆಕ್ಕೊಂಬಿಡೋಣ. ನೋಡಿ, ಅದೇ ಎಣ್ಣೆ ಒಳಗೆ ನಾನು ಒಂದು 1/4 ಬಟ್ಲಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಅದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ತೀರೆಲ್ಲ ಕಡಿಮೆ ಮಾಡ್ಕೊತೀನಿ. ನೋಡಿ, ಇಷ್ಟು ರೋಸ್ಟ್ ಆದರೆ ಸಾಕು, ತೆಗೆದುಬಿಡೋಣ, ಜಾಸ್ತಿ ಬೇಡ. ಇದೇ ಎಣ್ಣೆಗೆ ನಾನು 4 ಈರುಳ್ಳಿ ದೊಡ್ಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಸಣ್ಣಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ ದೊಡ್ಡ ಈರುಳ್ಳಿನ. ಅದನ್ನೂ ಅಷ್ಟೇ ಎಣ್ಣೆಯೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಮಾಡ್ತಾರೋ ಅಡುಗೆ ಬಂದುಬಿಟ್ಟು 8ರಿಂದ 10 ಜನ ತಿನ್ಬೋದು, ಹಂಗಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಾಂದರೂ ತರಕಾರಿ 1 kg ಮೇಲೆ ಬಿದ್ದಿದೆ. ಇದು 4 ದಪ್ಪ ಈರುಳ್ಳಿನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಇದು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಕಡಿಮೆ ಎಣ್ಣೆಯೊಳಗೆ ಫ್ರೈ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಅದು ಆ ಥರ ಕಾಣಿಸ್ತೈತೆ ಪಾತ್ರೆ. ನೋಡಿ, ಇದನ್ನ ತೆಕ್ಕೊಂಬಿಡ್ತೀನಿ. ಈಗ ಮಿಕ್ಸಿ ಜಾರಿಗೆ ನಾವು ಹುರಿದಿಟ್ಟಿರೋ ಈರುಳ್ಳಿ ಹಾಕ್ಕೊಂಬಿಡೋಣ. ಗೋಡಂಬಿನೂ ಹಾಕ್ಕೊಂಬಿಡ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ರುಬ್ಕೊಂಬಿಡೋಣ. ನಾನು ಇದ್ರ ಜೊತೆಗೇ 100 ಗ್ರಾಮ್ ಮೊಸರನ್ನ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದಕ್ಕೇ ನಾನು ದೊಡ್ಡ ಟೊಮಟೊ 3 ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಬೀಸ್ಕೊಂಬಿಡ್ತೀನಿ. ಅಂದರೆ ಇದೇ ಮಿಕ್ಸಿಗೆ ಬೀಸ್ಕೊಂಬಿಡ್ತೀನಿ. ಈಗ ಗ್ಯಾಸ್ ಹಚ್ಚಿ ನಾನು ಬಾಣಲಿ ಇಟ್ಟಿದ್ದೀನಿ ತಿರ್ಗಾ. ಅದಕ್ಕೆ ನಾನು ಸ್ವಲ್ಪ ಬಟರ್ ಹಾಕ್ಕೊತೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ನೋಡಿ, ಡ್ರೈ ಮಸಾಲ ಹಾಕ್ಕೊತೀನಿ. ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಜಾಯಿಪತ್ರ, ಇದು ಸ್ಟಾರ್ ಹೂವು ಎಲ್ಲನೂ ಹಾಕ್ಕೊತೀನಿ. 2 ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿದ್ದೆ, ಅದು ಹಾಕ್ಕೊತೀನಿ. ಇದ್ರ ಜೊತೆಗೇ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ರುಬ್ಬಿಟ್ಟಿದ್ದೆ, ಅದು ಹಾಕ್ಕೊತೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋ ಗಂಟ ಮೀಡಿಯಮ್ ಉರಿಯೊಳಗೆ ಫ್ರೈ ಮಾಡ್ಕೊಬೇಕಾಗ್ತೈತೆ. ನೋಡಿ, ಹಸಿ ವಾಸನೆ ಹೋಗಿದೆ. ಅರ್ಧ ಸ್ಪೂನು ಅರಿಶಿನ, 1 ಸ್ಪೂನು ಅಚ್ಚ ಖಾರದ ಪುಡಿ, 1/4 ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, 1/4 ಸ್ಪೂನಷ್ಟು ಗರಂ ಮಸಾಲ. ಇಷ್ಟು ಫ್ರೈ ಮಾಡ್ಕೊಬೇಕಾಗ್ತೈತೆ ಎಣ್ಣೆ ಒಳಗೇ ಚೆನ್ನಾಗೆ. ಅಂದರೆ ತೀರಾ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ, ಲೈಟಾಗಿ ಫ್ರೈ ಆದರೆ ಸಾಕು. ನಾವೇನು ರುಬ್ಬಿಟ್ಟಿದ್ವಲ್ಲ ಆ ಟೊಮೊಟೊನ ಫಸ್ಟ್ ಹಾಕ್ಕೊಳ್ಳೋಣ. ಈಗ ಚೆನ್ನಾಗೆ ಫಾಸ್ಟ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ಫ್ರೈ ಮಾಡೋಣ. ನೋಡಿ, ಎಣ್ಣೆ ಎಲ್ಲ ಮೇಲೆ ಬಂದಿದೆ, ಚೆನ್ನಾಗಿ ಹಸಿ ವಾಸನೆ ಹೋಗಿದೆ. ಸ್ವಲ್ಪ ಫಾಸ್ಟ್ ಒಳಗೆ ಇಟ್ಟೆ ಇವಾಗ ಫ್ರೈ ಮಾಡಿದ್ದೀನಿ. ಈ ಮಸಾಲೆ ಹಾಕ್ಕೊಳ್ಳೋಣ. ಗೋಡಂಬಿನೂ ಮತ್ತು ಮೊಸರು, ಈರುಳ್ಳಿನ ರುಬ್ಕೊಂಡಿದ್ವಲ್ಲ ಅದು ಹಾಕ್ಕೊತೀನಿ. ಈಗ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ತೀರಾ ಫ್ರೈ ಮಾಡಬೇಡ್ದು, ಯಾಕಂದರೆ ಫಸ್ಟೇ ನಾವು ಹುರಿದಿಟ್ಟಿರ್ತೀವಲ್ಲ, ಇಲ್ಲಾಂದರೆ ಕೈ ಹೊಡಿತೈತೆ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಯಾಕಂದರೆ ಸೀದಬಾರ್ದಲ್ವ. ತರಕಾರಿನೂ ಒಂಚೂರು ಬೇಯಬೇಕು, ಹಾಗಾಗಿ ನಾನು 1.5 ಲೋಟ ಅಷ್ಟು ನೀರು ಹಾಕಿದ್ದೀನಿ. ಕುದಿಯೋಕ್ಕೆ ಬಿಡೋಣ. ರುಚಿಗೆ ಉಪ್ಪು ಹಾಕ್ಕೊಂಬಿಡೋಣ. ಸ್ವಲ್ಪ ಕುದೀಲಿಕ್ಕೆ ಬಿಡೋಣ. ನೋಡಿ, ಕುದೀತಾ ಇದೆ ಚೆನ್ನಾಗೆ. ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗಲೇ ಮುಕ್ಕಾಲು ಭಾಗ ಬೇಯಿಸಿಟ್ಟಿದ್ದೀವಲ್ಲ ತರಕಾರಿ, ಅದು ಹಾಕ್ಕೊತೀನಿ. ಒಂದು 10 ನಿಮಿಷ ದೊಡ್ಡ ಉರಿಯೊಳಗೆ ಕುದಿಸೋಣ.
ಮಧ್ಯ ಮಧ್ಯ ಒಂಚೂರು ತಿರ್ಸ್ಕೊಳ್ಳೋಣ. ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಬಿಡೋಣ ಮೇಲೆ. ಆಮೇಲೆ ಪನ್ನೀರ್ ಹಾಕ್ಕೊಂಬಿಡ್ತೀನಿ. ಕ್ರೀಮ್ ಹಾಕ್ಕೊಂಬಿಡ್ತೀನಿ. ಮನೆಯೊಳಗಡೆ ಕೆಣ್ಣೆಗಳು ಉಳಿಸಿಟ್ಟಿರ್ತೀವಿ ನಾವು, ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಅದನ್ನ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನು ಸಕ್ಕರೆ ಹಾಕ್ಕೊಳ್ಳೋಣ ಟೇಸ್ಟಿಗೆ. ಮಿಕ್ಸ್ ಮಾಡ್ಕೊತೀನಿ. ನೋಡಿ ಆ ಕಡೆ ಈ ಕಡೆ ಎಣ್ಣೆ ಬಿಟ್ಟಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಒಂದು ಸತಿ ತಿರ್ಗಿಸ್ಕೊಂಬಿಡೋಣ. ಗಟ್ಟಿ ಆಗ್ತೈತೆ, ಸಾಕು ಇಷ್ಟಾದರೆ. ನೋಡಿದ್ರಲ್ಲ ಪನ್ನೀರ್ ವೆಜಿಟೇಬಲ್ ಕುರ್ಮಾ ಯಾವ ಥರ ಇರ್ತೈತೆ. ನಿಜವಾಗಿ ಹೇಳ್ತಾಯಿದ್ದೀನಿ, ನನಗೆ ಚಪಾತಿಗೆ, ಪೂರಿಗೆ, ಅನ್ನಕ್ಕೆಲ್ಲ ಸೂಪರಾಗಿರ್ತೈತೆ. ಸಿಂಪಲ್ ಆದ್ರೂ ಮನೆಯೊಳಗಡೆ ಇರೋ ತರಕಾರಿ ಬಳಸಿ ಒಂದು ಪನ್ನೀರ್ ಎಕ್ಸ್ಟ್ರಾ ಬಳಸಿ, ಮನೆಗಿರೋದೇ ನಾವು ಹಾಲಿನ ಕೆನೆ ಬಳಸಿ ಮಾಡ್ಬೋದು. ತುಂಬ ಚೆನ್ನಾಗಿರ್ತೈತೆ. ಮಕ್ಕಳಿಗೆಲ್ಲ ರೆಸ್ಟೋರೆಂಟ್ಗೆ ಹೋಗೋ ಅದಕ್ಕಿಂತ ಹೆಚ್ಚು ಟೇಸ್ಟ್ ಕೊಡ್ತೈತೆ ಮನೆಯೊಳಗಡೆ ಮಾಡ್ಕೊತೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋದಕ್ಕಾಗಿ. ಬಾಯ್.